ನಾನು ಷಣ್ಮುಖ ಮಾತಾಡ್ತಾ ಇದ್ದೀನಿ. ಇವಾಗ ನಮ್ಮ ಜೊತೆಗೆ ನೋಡಿ ರುಕ್ಮಿಣಿ ಮೇಡಮ್ ಇದ್ದಾರೆ, ಹಾಗೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ, ಜೊತೆಗೆ ನಮ್ಮ ಮೋಹನ್ ಸರ್ ಇದ್ದಾರೆ, ಹಾಗೆ ನಮ್ಮ ರೈತರು ನಮ್ಮ ಜೊತೆ ಇದ್ದಾರೆ. ನಾವಿವಾಗ ಒಂದು ತೆಂಗು ಮತ್ತು ಅಡಿಕೆ ತೋಟದಲ್ಲಿ ಇದ್ದೀವಿ. ಇದು ಸ್ವಾಮಿಕಟ್ಟೆ ಅಂತ, ಸಕರಾಯಪಟ್ಟಣ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟು. ನಾವು ಸುಮಾರು 3 ವರ್ಷದಿಂದ ಈ ತೋಟಕ್ಕೆ ಗೊಬ್ಬರಗಳನ್ನ, ನಮ್ಮ ಹ್ಯಾಡ್ಶಾಪ್ ಗೊಬ್ಬರಗಳನ್ನ ಬಳಸ್ತಾ ಬಂದಿದ್ದಾರೆ ರೈತರು. ನೋಡಿ, ಈಗ ನಾವು ಕೊಬ್ಬರಿನ ಸುಲಿತಾ ಇದ್ದಾರೆ, ಕಾಣಿಸ್ತಾ ಇದೆ. ಈಗ ಇಲ್ಲಿ ಲಾಟು ಕೂಡ ಆಗಿದೆ, ಕೊಬ್ಬರಿಗೆ ಸುಲಿತಾ ಇದ್ದಾರೆ. ಇವಾಗ ನಮ್ಮ ಕೈಲೂ ಕೂಡ ಪ್ರಾಡಕ್ಟ್ಗಳಿದ್ದಾವೆ, ನೋಡ್ತಾ ಇದ್ದೀರಾ ತೆಂಗಿನಕಾಯಿಗಳನ್ನ. ಸೈಜ್ಗಳನ್ನ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲರ ಕೈಲೂ ಇದೆ ನೋಡಿ, ಎಲ್ಲರ ಕೈಲೂ ಸೈಜ್. ಸರ್ ನೀವು ತೋರಿಸಿ ಸರ್, ರೈತರು ನೀವು ತೋರಿಸ್ಬೇಕು ಚೆನ್ನಾಗಿ. ನೋಡಿ ಎಲ್ಲ ಕೂಡ ಒಳ್ಳೆ ಯೂನಿಫಾರ್ಮ್ ಆಗಿ ಬಂದಿದೆ ನೋಡಿ ಸೈಜ್ಗಳೆಲ್ಲ. ಮತ್ತೆ ಎಲ್ಲೂ ಗುಡ್ಡಲ್ಲೂ ನೀವು ಕಾಣ್ಬೋದು, ಎಲ್ಲೋ ಒಂದೊಂದು ಸಣ್ಣ ಕಾಣ್ತೋಗ್ಬಿಟ್ಟೆ. ಆಲ್ಮೋಸ್ಟ್ ಆಲ್ ಎಲ್ಲೋ ಕೂಡ ಒಂದು 70 to 80% ಸೈಜು ಚೆನ್ನಾಗಿದ್ದಾವೆ. ಹಾಗಾಗಿ ನಮ್ಮ ಹ್ಯಾಡ್ಶಾಪ್ ಪ್ರಾಡಕ್ಟ್ನ ಬಳಸಿರೋದ್ರಿಂದ ರಿಸಲ್ಟ್ ಅಂತೂ ಚೆನ್ನಾಗಿ ಕಾಣ್ತಾ ಇದೆ. ಕೊಬ್ಬರಿ ಸೈಜ್ಗಳು ಚೆನ್ನಾಗಿ ಬಂದಿದೆ, ನೋಡ್ತಾ ಇದ್ದೀನಿ. ಹಾಗೆ ಜೊತೆಗೆ ನಮ್ಮ ರೈತರಿಂದ ಮಾತಾಡ್ಸೋಣ, ನೋಡೋಣ ಅವ್ರು ಏನು ಹೇಳ್ತಾರೆ ಅಂತೇಳಿ. ಚಿರಾನ್ ಸರ್, ಈಗ ನೀವು 3 ವರ್ಷದಿಂದ ನಿಮ್ಮ ಗೊಬ್ಬರನ, ನಮ್ಮ ಹ್ಯಾಡ್ಶಾಪ್ ಗೊಬ್ಬರನ ಬಳಸಿದ್ದು ನೀವು ಹೇಳ್ತಾ ಇದ್ರಿ. ಏನು ಗೊಬ್ಬರಗಳನ್ನ ಬಳಸಿದ್ರಿ, ಹೆಂಗ್ ರಿಸಲ್ಟ್ ಬಂದಿದೆ ಅದೊಂದು ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ. ಸ್ಟಾರ್ಟಿಂಗು ನಾನು ತೆಂಗಿಗೆ ಕೊಟ್ಟಿರಲಿಲ್ಲ, ಅಡಿಕೆಗೆ ಮಾತ್ರ ಕೊಟ್ಟಿದ್ದೆ. ಸೊ ಅಡಿಕೆ ಗಿಡ ಚೆನ್ನಾಗಿ ಬಂದ್ಮೇಲೆ ಈಗ 2 ಟ್ರಿಪ್ಪು ನಾನು ತೆಂಗಿಗೂ ಕೊಟ್ಟಿದ್ದೀನಿ. ಓಕೆ. ಸೊ ಸ್ಟಾರ್ಟಿಂಗ್ ನಾನು ಬರೀ ಎಷ್ಟು ಈಗ ಕೊಬ್ಬರಿ ಸುಲಿಯರ್ ಇಲ್ಲೇ ಇರ್ಬೇಕಂತ ಕೇಳಿದ್ರೆ ನಾವು ಒಂದು ವರ್ಷಕ್ಕೆ ಒಂದು 8,000 ಕೊಬ್ಬರಿ ಸುಲಿಯೋದಕ್ಕೆ ಸಹಿ. ಓಕೆ. ಈಗ ಟೋಟಲ್ 15,000ರಿಂದ 20,000 ಕೊಬ್ಬರಿ ಸುಲಿತಿದ್ದೀವಿ ವರ್ಷಕ್ಕೆ. ಸೊ 1 to 3 ಜಾಸ್ತಿ ಆಗಿದೆ. ಮತ್ತೆ ನನ್ನ ತೋಟದಲ್ಲಿ ವರ್ಷಕ್ಕೆ ಒಂದೊಂದು ಮರ ಸುಳಿ ಬಿದ್ದು ಹೋಗ್ತಾ ಇತ್ತು, ಅದು ಸ್ಟಾಪ್ ಆಗಿದೆ. ಸೊ ರೋಗಗಳಿಂದ ಕಂಟ್ರೋಲ್ ಆಗಿದೆ ತೋಟ. ಸೊ ಇಳುವರಿನೂ ಚೆನ್ನಾಗಿ ಬಂದಿದೆ. ನಮ್ದು DNC 90, ಕ್ರಾಪ್ ಪಿಟ, 3B ಮತ್ತೆ DOJ80, ಕ್ರಾಫ್ಟ್ ಲಿಕ್ವಿಡ್ ಎಲ್ಲದನ್ನು ಕೂಡ ನಾನು ವರ್ಷಕ್ಕೆ ಕಂಟೆಂಟ್ ನಾನು ತೆಂಗಿಗೂ ಕೊಡ್ತೀನಿ ಸರ್. ಒಂದು ತೆಂಗಿನ ಮರಕ್ಕೆ 8 ಲೀಟರ್ ಕೊಡ್ತೀನಿ. ಅಡಿಕೆಗೆ ಒಂದು 1.25 ಲೀಟರ್ ಕೊಡ್ತೀನಿ ನಾನು. ಫಸಲು ಬಿಡ್ತಾ ಇಲ್ವಲ್ಲ ಇದೀಗ, ಫಸಲು ಬಿಡೋ ಮರಕ್ಕೆ 2 ಲೀಟರ್ ಕೊಡ್ತೀನಿ. ಹೀಗಾಗಿ ಒಳ್ಳೆ ರಿಸಲ್ಟ್ ಇದೆ. ಸೊ ನಾನು ಕೂಡ ಇದನ್ನ ನಂಬಿರಲಿಲ್ಲ. ಸೊ ನಮ್ಮ ಮನೆ ಹತ್ರ ಇರೋ ತೋಟಕ್ಕೆ ಹಾಕಿ ಆಮೇಲೆ ಅದು ರಿಸಲ್ಟ್ ಬಂದ್ಮೇಲೆ ಇಡೀ ತೋಟಕ್ಕೆಲ್ಲ ಈಗ ಬಳಸ್ತಾ ಇದ್ದೀವಿ ಸರ್. ಈಗ ನೀವು ಸುಮಾರು ಒಂದು 2 ರಿಂದ 3 ವರ್ಷದಿಂದ ನಮ್ಮ ಹ್ಯಾಡ್ಶಾಪ್ ಉತ್ಪನ್ನಗಳನ್ನ ಏನು ಬಳಸಿದ್ರಿ, ಆರ್ಗಾನಿಕ್ ಗೊಬ್ಬರಗಳನ್ನ ಬಳಸಿದ್ರಿ. ಈಗ ಇಳುವರಿನಲ್ಲಿ ಚೆನ್ನಾಗಾಗಿದೆ. ಈಗ ನೀವು ಹೇಳ್ತಾ ಇದ್ರಿ ಮೊದಲು ನಮಗೆ 8,000 ಕಾಯಿ ಅಷ್ಟೇ ಬೀಳ್ತಾ ಇತ್ತು ಅಂತ, ಇವಾಗ ಹತ್ತತ್ರ 20,000 ದಾಟಿದೆ. ಅಂದ್ರೆ ನಿಮ್ಗೆ ಹತ್ತತ್ರ 3 ಪಟ್ಟು ಇಳುವರಿ ಜಾಸ್ತಿ ಆಗಿದೆ. ಓಕೆ. ಇದಕ್ಕೆಲ್ಲ ಕಾರಣ ಹ್ಯಾಡ್ಶಾಪ್ ಆರ್ಗಾನಿಕ್ ಗೊಬ್ಬರಗಳು. ಮತ್ತೆ ಮರಗಳು ಹೆಲ್ತಿ ಆಗಿದಾವ, ರೋಗಗಳಿಂದ ಮುಕ್ತವಾಗಿದೆ. ಹಳೆ ಬಿದ್ದೋಗಿರೋ ಮರಗಳು ಬೇಕಾದ್ರೆ ನೋಡಿ ಅದಕ್ಕೆ ಸ್ಟಾಪ್ ಆಗಿದೆ. ಓಕೆ. ಸಾಯ್ತಾ ಇದ್ದ ಅಂದ್ರೆ ರೋಗದಲ್ಲಿದ್ದವು ಕೂಡ ಚೇತರಿಕೆ ಆಗಿ ಮತ್ತೆ ಫಸಲು ಕೊಡಕ್ ಸ್ಟಾರ್ಟ್ ಆಗಿದಾವೆ. ಜೊತೆಗೆ ಒಳ್ಳೆ ಸೈಜು, ಶೈನಿಂಗ್, ತೂಕ ಚೆನ್ನಾಗಿ ಬರ್ತಾ ಇದೆ. ಇಳುವರಿನೂ ಇದೆ. 1,000 ಕೊಬ್ಬರಿ ತಂದ್ರೆ 2 ಕ್ವಿಂಟಲ್ ಬರ್ತದೆ. ತೂಕನೂ ಇನ್ಕ್ರೀಸ್ ಆಗಿದೆ. ಓಕೆ. 1,500 ಹಿಂಗ್ ಬರ್ತಾ ಇತ್ತು, ಈಗ 2 ಕ್ವಿಂಟಲ್ ಬರ್ತದೆ. ಓಕೆ, ಗುಡ್. ಓಕೆ. ಇದು ನೋಡಿ ನಮ್ಮ ಹ್ಯಾಡ್ಶಾಪ್